ಸೊ ಈಗ ನಾನ್ ಕ್ಲಿನಿಕಲ್ ಜಾಬ್ ಸೈಡ್ ಬರೋಣ. ಸೊ ಈಗ ನಾನ್ ಕ್ಲಿನಿಕಲ್ ಜಾಬ್ ಸೈಡ್ ಬಂದರೆ ಅಂದರೆ ಈಗ ನಾನು ಹಾಸ್ಪಿಟಲ್ ಸೈಡ್ ವರ್ಕ್ ಮಾಡ್ತೀರಾ, ಬೇರೆ ಕಂಪ್ನಿ ಸೈಡ್ ಕೂಡ ನೀವು ಹೋಗ್ಬೋದು. ಸೊ ಇವಾಗ ಎಷ್ಟೊಂದು ಹೆಲ್ತ್ ರಿಲೇಟೆಡ್ ಕಂಪನೀಸ್ ಇದೆ. ಫಿಲಿಪ್ಸ್ ಆಗಿರ್ಬೋದು, ಅಥವಾ ಹೆಲ್ತ್ ಕೇರ್ ಆಗಿರ್ಬೋದು, ಅಥವಾ ಹೆಲ್ತ್ ಕೇರ್ IT ಕಂಪ್ನೀಸ್ ಆಗಿರ್ಬೋದು. ಈ ಥರ ಕಂಪ್ನೀಸಲ್ಲಿ ನೀವು ಕ್ಲಿನಿಕಲ್ ಸ್ಪೆಷಲಿಸ್ಟ್ ಆಗಿರ್ಬೋದು, ಈ ಥರದ್ದಕ್ಕೆ ನೀವು ಹೋಗ್ಬೋದು. ಸೊ ಈ ಥರ ನಾನ್ ಕ್ಲಿನಿಕಲ್ ಸೈಡ್ ಕೂಡ ನೀವು ಜಾಬ್ಸ್ನ ಟ್ರೈ ಮಾಡ್ಬೋದು. ನಾನು ಇನ್ನೊಂದು ಒಳ್ಳೆ ಸೀಕ್ರೆಟ್ ಟಿಪ್ ಹೇಳ್ಕೊಡ್ತೀನಿ. ಸೊ ಅದೇನಪ್ಪ ಅಂತಂದರೆ, ಈಗ ನೀವು ಇಂಟರ್ನ್ಶಿಪ್ ಮಾಡ್ತಾ ಇರ್ತೀರಲ್ಲ, ಸೊ ತುಂಬ ಜನಕ್ಕೆ ಇಂಟರ್ನ್ಶಿಪ್ ಮಾಡ್ತಾನೆ ಅಲ್ಲೇ ಜಾಬ್ ಸಿಕ್ಬಿಡುತ್ತೆ ಬಿಕಾಸ್ ಆಫ್ ದೇರ್ ಪರ್ಫಾರ್ಮೆನ್ಸ್. ಆಮೇಲೆ ತುಂಬ ಜನ ಕನೆಕ್ಷನ್ಸ್ನ ಬಿಲ್ಡ್ ಮಾಡ್ಕೊತಾರೆ. ಇವಾಗ ಡಾಕ್ಟರ್ಸ್ ಹತ್ರ ಆಗಿರ್ಬೋದು, ಅಥವಾ ಸೀನಿಯರ್ ಟೆಕ್ನಿಷಿಯನ್ಸ್ ಹತ್ರ ಆಗಿರ್ಬೋದು, ಅಥವಾ ಇವಾಗ ಕಂಪ್ನಿ ಸೈಡಿಂದ ಬರ್ತಾರಲ್ಲ ಪೀಪಲ್, ಇವಾಗ ಅಬೌಟ್ ಕಂಪ್ನಿ ಆಗಿರ್ಬೋದು, ಅಥವಾ ಫಿಲಿಪ್ಸ್ ಆಗಿರ್ಬೋದು, ಈ ಥರ ವಿಸಿಟ್ ಮಾಡಿದಾಗ ಅವ್ರು ಪರಿಚಯ ಮಾಡ್ಕೊತಾರೆ. ಸೊ ಕನೆಕ್ಷನ್ಸ್ನ ಬಿಲ್ಡ್ ಮಾಡ್ಕೊತಾರೆ. ಈ ಕನೆಕ್ಷನ್ಸ್ ಬಿಲ್ಡ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಜಾಬ್ ಅಂತಕ್ಕಂಥದ್ದು ಅವ್ರ ಮುಖಾಂತರ ಹೋಗೋದ್ರಲ್ಲಿ ಈಸಿ ವೇ ಆಗುತ್ತೆ ಅಂತ ನಾನು ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇದು ಕಂಪಲ್ಸರಿ ಮಾಡಲೇಬೇಕು ಅಂತಲ್ಲ, ಆಗೋರು ಮಾಡ್ತಾರೆ, ಆಗದಿರೋರು ಆಗಲ್ಲ ಅಷ್ಟೇ. ಸೊ ಇಲ್ಲ ಅಂತಾರೆ ನೀವು ನಾರ್ಮಲ್ ಹಾಸ್ಪಿಟಲ್ ಸೈಡೇ ಹೋಗ್ತೀನಿ ಅಂತಂದರೆ ನೀವು ಹಾಸ್ಪಿಟಲ್ ಸೈಡ್ ಕ್ಲಿನಿಕಲ್ ಸೈಡೇ ಜಾಬ್ ಮಾಡ್ಕೊಂಡು ಇರ್ಬೋದು, ಹಾಸ್ಪಿಟಲ್ ಸೈಡ್. ಸೊ ಇವಾಗ ಇದು ತುಂಬ ಇಂಪಾರ್ಟೆಂಟ್ ಸ್ಲೈಡ್ ಆಗಿರುತ್ತೆ. ಬಿಕಾಸ್ ಅಫ್ಕೋರ್ಸ್ ಫೈನಲಿ ನಾವು ಏನೇ ಮಾಡಿ ದಬ್ಬಾಕಿದ್ರು, ಏನು ಕಡ್ದು ಗುಡ್ಡೆ ಹಾಕಿದ್ರು, ಫೈನಲಿ ಅದು ಬರೋದು ಸ್ಯಾಲ್ರಿ. ಇದಕ್ಕೇ ಅಯ್ಯೋ ಇಷ್ಟೆಲ್ಲ ಲಕ್ಷ ಕಟ್ತಿದ್ದೀವಿ, ಆಮೇಲೆ ಎಷ್ಟು ಬರುತ್ತೆ ಸ್ಯಾಲ್ರಿ ಅಂತೆಲ್ಲ. ಸೊ ಈಗ ದಿಸ್ ಇಂಪಾರ್ಟೆಂಟ್ ಈಸ್ ವೆರಿ ಇಂಪಾರ್ಟೆಂಟ್ ಸ್ಲೈಡ್. ಬಿಕಾಸ್ ಸೊ ನಾನು ನಿಮಗೆ ಸ್ಟಾರ್ಟಿಂಗಲ್ಲೇ ಹೇಳಿದ್ದೆ ಯಾರು ಈ ಕೋರ್ಸ್ನ ತೊಗೊಬಾರ್ದು ಅಂತ. ಸೊ ನೀವು ಜಾಸ್ತಿ ಎಕ್ಸ್ಪೆಕ್ಟ್ ಮಾಡೋದಕ್ಕಾಗೋದಿಲ್ಲ, ಓಕೆನಾ. ಸ್ಟಾರ್ಟಿಂಗಲ್ಲಿ ಫ್ರೆಷರ್ಸ್ ಆಗಲಿ ಯಾರೇ ಆಗಲಿ ಸ್ಟಾರ್ಟಿಂಗ್ 15,000 to 25,000 ನಿಮಗೆ ಬರೋದು ಎಲ್ಲ ಕಡೆ, ಓಕೆನಾ. ಎಕ್ಸ್ಪೀರಿಯನ್ಸ್ ಮೇಲೆ ಅದು ಡಿಪೆಂಡ್ ಆಗ್ತಾ ಹೋಗುತ್ತೆ, ಓಕೆನಾ. ಈಗ ಕ್ಲಿನಿಕಲ್ಗೂ ನಾನ್ ಕ್ಲಿನಿಕಲ್ಗೂ ವೇರಿ ಆಗುತ್ತಾ ಸ್ಯಾಲ್ರಿ? ಅಫ್ಕೋರ್ಸ್. ಸೊ ನಾನು ಸರ್ಚ್ ಮಾಡಿದ ಪ್ರಕಾರ ಗೊತ್ತಾಗಿದ್ದೇನಪ್ಪ ಅಂತಂದರೆ, ಕ್ಲಿನಿಕಲ್ಗಿಂತ ನಾನ್ ಕ್ಲಿನಿಕಲ್ಗೆ ಸ್ವಲ್ಪ ಒಂಚೂರು ಜಾಸ್ತಿ, ಲೈಕ್ ಇವಾಗ 25 ಇದ್ದರೆ ಅವ್ರಿಗೊಂದು 30. ಸೊ ಈ ಥರ ನನಗೆ ಗೊತ್ತಾಗಿರೋದು. ಸೊ ಕ್ಲಿನಿಕಲ್ಗಿಂತ ನಾನ್ ಕ್ಲಿನಿಕಲ್ಗೆ ಒಂಚೂರು ಜಾಸ್ತಿ ಸ್ಯಾಲ್ರಿ ಇದ್ದಂಗಿದೆ. ಬಟ್ ಯು ಕಾಂಟ್ ಎಕ್ಸ್ಪೆಕ್ಟ್ ಒಂದೇ ಸರಿಗೆ 50,000 60,000, ಓಕೆ. ಸೊ ಅದು ಎಕ್ಸ್ಪೀರಿಯನ್ಸ್ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ, ಓಕೆನಾ. ಸೊ ಸ್ಟಾರ್ಟಿಂಗ್ ಸ್ಯಾಲ್ರಿ ಫಾರ್ ಅ ಫ್ರೆಶರ್ ಕಾರ್ಡಿಯಾಕ್ ಕೇರ್ ಟೆಕ್ನಿಷಿಯನ್ ಇಸ್ 15,000 to 25,000, ಓಕೆನಾ. ಇದು ನಿಮ್ಗೆ ತುಂಬ ಕ್ಯೂರಿಯಾಸಿಟಿ ಇದ್ದಂತಹ ಕ್ವಶನ್ ಅಂತ ಅಂದ್ಕೊಂಡಿದ್ದೀನಿ. ಸೊ ಕೆರಿಯರ್ ಗ್ರೋತ್ ಹೆಂಗಿರುತ್ತೆ, ಮುಂದೆ ಫ್ಯೂಚರ್ ಸ್ಕೋಪ್, ಇದ್ರ ಬಗ್ಗೆ ನಾನು ಮಾತಾಡಲೇಬೇಕು. ಸೊ ಇವಾಗ ನೀವು ಇವಾಗ ಜಾಬ್ ಮಾಡ್ತಾಯಿದ್ದೀರಾ ಅಂತ ಅಂದ್ಕೊಂಡ್ರೆ, ಸೊ ಅದರಲ್ಲಿ ಕೂಡ ಎಕ್ಸ್ಪೀರಿಯನ್ಸ್ ವೈಸು ನಿಮಗೆ ಸ್ಯಾಲ್ರಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ, ಪ್ಲಸ್ ಪೋಸ್ಟ್ ನೇಮ್ ಕೂಡ ಚೇಂಜ್ ಆಗ್ತಾ ಹೋಗುತ್ತೆ. ಆ್ಯಂಡ್ ನಾನು ಎಷ್ಟೊಂದು ಜನ ಟೆಕ್ನಿಷಿಯನ್ಸ್ನ ನೋಡಿದ್ದೀನಿ, ಅವರು ಎಕೋ ಟೆಕ್ನಿಷಿಯನ್ ಜಾಬ್ ಮಾಡ್ತಾನೆ MBA ಮಾಡಿರೋ ಅಂತಕ್ಕಂಥವ್ರು ಇದ್ದಾರೆ. ಸೊ ಈ ಥರ ಇವಾಗ ಫಾರ್ ಎಕ್ಸಾಂಪಲ್ ನೀವು ಎಕೋ ಟೆಕ್ನಿಷಿಯನ್ ಆಗಿರ್ತೀರ, ಒಂದು ಕೆಲವು ವರ್ಷ ಆದಮೇಲೆ ಸೀನಿಯರ್ ಎಕೋ ಟೆಕ್ನಿಷಿಯನ್ ಆಗ್ತೀರಾ, ಆಮೇಲೆ ಚೀಫ್ ಹೆಡ್ ಆಗ್ತೀರಾ, ಡಿಪಾರ್ಟ್ಮೆಂಟ್ಗೆ ಇನ್ಚಾರ್ಜ್ ಆಗ್ತೀರಾ. ಸೊ ಅದಕ್ಕೆ MBA ಮಾಡಿದರೆ ನಿಮಗೆ ಸ್ಪೆಷಲ್ ರೆಕಗ್ನಿಷನ್ ಸಿಗುತ್ತೆ. ನಿಮಗೆ ಮ್ಯಾನೇಜ್ಮೆಂಟ್ ಸೈಡ್ ಕೂಡ ಸ್ವಲ್ಪ ಐಡಿಯಾ ಇದೆ ಅಂತ ಹಾಸ್ಪಿಟಲ್ ಅವ್ರಿಗೆ ಗೊತ್ತಾಗುತ್ತೆ. ಸೊ ಈ ರೀತಿ ಆಗ್ತಾ ಹೋಗುತ್ತೆ. ಆಮೇಲೆ BSc ಆದಮೇಲೆ ಎಷ್ಟೊಂದು ನಾನ್ ಕ್ಲಿನಿಕಲ್ ಸೈಡ್ ಅಂತ ಹೇಳಿದೆ ನಾನು ನಿಮಗೆ. ಸೊ BSc ಲೆವೆಲಲ್ಲಿ ಕೂಡ ಟ್ಯೂಟರ್ಸ್ ಆಗಿರ್ಬೋದು, ಅಥವಾ ಟೀಚಿಂಗ್ ಸೈಡ್ ಕೂಡ ಹೋಗಿರೋರು ಇದ್ದಾರೆ. ಅಂದರೆ ಮೋಸ್ಟ್ ಆಫ್ ದ ಟೈಮ್ MScನ ಪ್ರಿಫರ್ ಮಾಡ್ತಾರೆ ಟೀಚಿಂಗ್ ಸೈಡ್ ಹೋಗಬೇಕು ಅಂದರೆ. ಬಟ್ ನಾನು ಎಷ್ಟೊಂದು ಸರಿ ಪೋಸ್ಟ್ನ ನೋಡಿದ್ದೀನಿ, ಟ್ಯೂಟರ್ ಬೇಕು ನಮ್ಮ ಕಾಲೇಜ್ಗೆ, ಏನದು ಅಸಿಸ್ಟೆಂಟ್ ಪ್ರೊಫೆಸರ್ಸ್ ಬೇಕು ಅಂತ. ಆವಾಗ ಅವರು BSc ಅವ್ರನ್ನ ಕೂಡ ತೊಗೊಂಡಿರೋದನ್ನ ನೋಡಿದ್ದೀನಿ ನಮ್ಮೂರಲ್ಲೇ. ಅದು ಹೆಸರು ಹೇಳ್ಬಾರ್ದು, ಬಟ್ ಅಫ್ಕೋರ್ಸ್ BSc ಹೋಲ್ಡರ್ಸ್ನ ಕೂಡ ಅವ್ರು ತೊಗೊಂಡಿದ್ದಾರೆ ಟೀಚಿಂಗಿಗೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಇವಾಗ ನೀವು ಕ್ಯಾತ್ ಲ್ಯಾಬ್ ಟೆಕ್ನಿಷಿಯನ್, ಸೀನಿಯರ್ ಕ್ಯಾತ್ ಲ್ಯಾಬ್ ಟೆಕ್ನಿಷಿಯನ್, ಈ ಥರ ಗ್ರೋತ್ನ ಬಿಲ್ಡ್ ಮಾಡ್ಕೊಂಡು ಹೋಗ್ಬೋದು. ಆ್ಯಂಡ್ ಇವಾಗ ನೀವು MSc ಮಾಡಿದರೆ ನೀವು ಅಸಿಸ್ಟೆಂಟ್ ಪ್ರೊಫೆಸರ್ ಆಗುತ್ತೀರಾ, ಮತ್ತು ಈ ಥರ. ಆಮೇಲೆ ಎಷ್ಟೊಂದು ಎಕೋ ಟೆಕ್ನಿಷಿಯನ್ಸು ಒಂದು ಜಾಬ್ಗೆ ಸ್ಟಿಕ್ ಆನ್ ಆಗಿಲ್ಲ. ಇವಾಗ ಬೆಳಗ್ಗೆ ಇವಾಗ ನೀವು ಮೇನ್ ಹಾಸ್ಪಿಟಲ್ ವರ್ಕ್ ಮಾಡ್ತಿದ್ದೀರಾ ಅಂತಂದರೆ, ಈವ್ನಿಂಗ್ ಟೈಮ್ಸು ಕ್ಲಿನಿಕ್ಸ್ಗೆ ಹೋಗ್ತಾರೆ, ಪಾರ್ಟ್ ಟೈಮ್ ಜಾಬ್ ಮಾಡ್ತಾರೆ.
ಹವರ್ಗಿಷ್ಟು ಅಂತ ತೊಗೊತಾರೆ, ಇಲ್ಲಾಂದರೆ ಕೇಸ್ಗಿಷ್ಟು ಅಂತ ತೊಗೊತಾರೆ. ಪರ್ ಕೇಸ್ 500 700 ಈ ಥರ ತೊಗೊತಾರೆ. ಸೊ ಆವಾಗ ನಿಮಗೆ ಎಕ್ಸ್ಟ್ರಾ ಇನ್ಕಮ್ ಅಂತಕ್ಕಂಥದ್ದು ಬಿಲ್ಡಪ್ ಆಗುತ್ತೆ. ಓಕೆನಾ. ಆಮೇಲೆ ಇವಾಗ ಟ್ರೈಕಾಗ್ ಅಂತ ಕಂಪ್ನೀಸ್ ಎಲ್ಲ ನೀವು ಕಂಪ್ಯೂಟ್ರ್ ಮುಂದೆ ಕೆಲಸ ಕೂತ್ಕೊಂಡು ಮಾಡೋವಂಥ ಕೆಲಸಗಳು ಕೂಡ ಇದೆ. ಇವಾಗ ಎಕೋ ಟೆಕ್ನಿಷಿಯನ್ ಆಗಿರ್ಬೋದು, ಅವರು ಪ್ರಿಫರ್ ಮಾಡ್ತಾರೆ ಎಕೋ ಟೆಕ್ನಿಷಿಯನ್ಸ್ನ. ಟ್ರೈಕಾಗ್ ಕಂಪ್ನಿಯವರು, ಟ್ರೈಕಾಗ್ ಹೆಲ್ತ್, ಇಟ್ಸ್ ಅ ವೆರಿ ಗುಡ್ ನೇಮ್ ಅಲ್ವಾ, ಅದು ನೀವು ಕೇಳಿರ್ತೀರ ಅವ್ರ ಬಗ್ಗೆ. ಸೊ ಅವರು ಇವಾಗ ನೀವು ಅದು ಅವ್ರದ್ದು ಹೇಗೆ ಅಂದರೆ ಆನ್ಲೈನ್ ವರ್ಕ್ ಅದು. ಇವಾಗ ಎಕೋ ಸ್ಲೈಡ್ಸ್, ಎಕೋ ಕೇಸಸ್, ECG ಕೇಸಸ್ ಅದೆಲ್ಲ ಬರ್ತಾ ಇದ್ದರೆ ನೀವು ಯು ಹ್ಯಾವ್ ಟು ಸ್ಟಡಿ ಇಟ್ ಇನ್ ಆನ್ಲೈನ್ ಆ್ಯಂಡ್ ಗಿವ್ ಯುವರ್ ಒಪಿನಿಯನ್ ಆ್ಯಂಡ್ ರಿಪೋರ್ಟ್ ಇನ್ ಆನ್ಲೈನ್. ಓಕೆನಾ. ಅದು ಕೂಡ ನಿಮಗೆ ಏನು ಟೈಪ್ ಆಫ್ ಎ ಜಾಬ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಈ ಥರ ತುಂಬ ಆಪರ್ಚುನಿಟೀಸ್ ಇದೆ ಕಾರ್ಡಿಯಾಕ್ ಕೇರ್ ಟೆಕ್ನಾಲಜಿದಲ್ಲಿ. ಬಟ್ ಅದನ್ನು ನಿಮ್ಗೆ ಯಾರಿಗೋ ಕೂಡ್ಸ್ಕೊಂಡು ಹೇಳಲ್ಲ. ಯಾಕನ ಕಾಲೇಜ್ ಟೈಮಲ್ಲಾಗಲಿ ಅಥವಾ ಹಾಸ್ಪಿಟಲಲ್ಲಾಗಲಿ ಯಾರು ಕೂಡ್ಸ್ಕೊಂಡು ಬಾ ಅಮ್ಮ ನಿನ್ಗೆ ಹೇಳ್ತೀನಿ, ಇದಾದಮೇಲೆ ನೀನು ಹಿಂಗೆ ಹೋಗ್ಬೇಕಮ್ಮ, ಹಿಂಗೆ ಮಾಡಬೇಕಮ್ಮ ಅಂತ ಯಾರೂ ಹೇಳಲ್ಲ. ಯು ಹ್ಯಾವ್ ಟು ಸರ್ಚ್. ಓಕೆನಾ. ಇದೆಲ್ಲ ಇದೆ ಅಂತ ನನಗೆ ಗೊತ್ತಾಗಿದೆ ಇತ್ತೀಚೆಗೆ. ಆ್ಯಂಡ್ ಆಮೇಲೆ ಇನ್ನೊಂದು ನಿಮಗೆ ಡೌಟ್ ಇರ್ಬೋದು, ಗೌರ್ಮೆಂಟ್ ಜಾಬ್ ಮತ್ತು ಪ್ರೈವೇಟ್ ಜಾಬ್ ಅಂತ. ಸೊ ನೀವು ಒನ್ಸ್ BSc ಕಾರ್ಡಿಯಾಕ್ ಕೇರ್ ಟೆಕ್ನಾಲಜಿ ಆದಮೇಲೆ ನೀವು ಗೌರ್ಮೆಂಟ್ ಜಾಬ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ರೆ, ಅಂದರೆ ಇದೇ ಫೀಲ್ಡಲ್ಲಿ, ನೋ ಬಡಿ. ಸೊ ಯು ಆರ್ ರಾಂಗ್. ಸೊ ಗೌರ್ಮೆಂಟ್ ಜಾಬ್ ಅಂದರೆ ಇವಾಗ ಎಷ್ಟೊಂದು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಎಕೋ ಟೆಕ್ನಿಷಿಯನ್ಸ್ ಇದ್ದಾರೆ, ಆದರೆ ಅವ್ರದ್ದು ಪರ್ಮನೆಂಟ್ ಗೌರ್ಮೆಂಟ್ ಜಾಬ್ ಆಗಿರಲ್ಲ, ಕಾಂಟ್ರಾಕ್ಟ್ ಬೇಸಿಸ್ ಆಗಿರುತ್ತೆ. ಇಲ್ಲ ಅಂತಂದರೆ ಅವರು ಔಟ್ಸೋರ್ಸಿಂದ ಜಾಬ್ನ ಪ್ರಿಫರ್ ಮಾಡ್ತಿರ್ತಾರೆ. ಗೌರ್ಮೆಂಟಲ್ಲಿ ಇಲ್ಲಿವರೆಗೂ ನಾನು ಯಾವುದೇ ರೀತಿ ಎಕೋ ಟೆಕ್ನಿಷಿಯನ್ ಪೋಸ್ಟ್ನ ಅವ್ರು ರಿಲೀಸ್ ಮಾಡಿರೋದನ್ನ ನಾನು ನೋಡೇ ಇಲ್ಲ. ಓಕೆನಾ. ಒಂದು ECG ಟೆಕ್ನಿಷಿಯನ್ಸ್ಗೆ ಪೋಸ್ಟಿಂಗ್ಸ್ ಇದೆ. ಇವಾಗ ಗೌರ್ಮೆಂಟ್ ಅವ್ರಿಗೆ ಏನಪ್ಪ ಅಂತಂದರೆ, ಇವಾಗ ಬೇಸಿಕ್ ಟೆಸ್ಟ್ಗಳೇನಿರುತ್ತೆ, ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ನಾರ್ಮಲ್ ಬೇಸಿಕ್ ಬ್ಲಡ್ ಆಗಿರ್ಬೋದು, ಎಕ್ಸ್ರೇ ಆಗಿರ್ಬೋದು, ಅಥವಾ ಶುಗರ್ ಟೆಸ್ಟ್, ಈ ಥರ ML ಟೆಕ್ನಿಷಿಯನ್ಸ್, ಇವಾಗ ಲ್ಯಾಬ್ ಟೆಕ್ನಿಷಿಯನ್ಸ್ ಆಗಿರ್ಬೋದು ಅಥವಾ ಎಕ್ಸ್ರೇ ಟೆಕ್ನಿಷಿಯನ್ಸ್ ಆಗಿರ್ಬೋದು, ಇಂಥವ್ರನ್ನ ಅವರು ಗೌರ್ಮೆಂಟ್ ಅಂಡರಲ್ಲಿ ಪೋಸ್ಟ್ನ ರಿಲೀಸ್ ಮಾಡ್ತಾರೆ. ಅದೇ ರೀತಿ ಬೇಸಿಕ್ ಟೆಸ್ಟಲ್ಲಿ ಅಂಡರಲ್ಲಿ ಬರೋದು ECG. ಅದಕ್ಕೆ ಅವರು ECG ಟೆಕ್ನಿಷಿಯನ್ ಪೋಸ್ಟ್ನ ಕೂಡ ರಿಲೀಸ್ ಮಾಡಿರ್ತಾರೆ, ರೈಲ್ವೇಸಲ್ಲಿ ಆಗಿರ್ಬೋದು, ಈ ಥರ. ಬಟ್ ಎಕೋ ಅಂತಕ್ಕಂಥದ್ದು ನಿಮಗೆ ಎಲ್ಲೂ ನೀವು ನೋಡಿಲ್ಲ. ನೀವು ಅದು ರಿಲೀಸ್ ಆಗೇ ಇಲ್ಲ ಪೋಸ್ಟ್ ಯಾವ ಹಾಸ್ಪಿಟಲಲ್ಲಿ ಕೂಡ. ಮೋಸ್ಟ್ ಆಫ್ ದೆಮ್ ಪ್ರಿಫರ್ ಪ್ರೈವೇಟ್ ಜಾಬ್. ಓಕೆನಾ. ಅದಕ್ಕಾಗಿ ಮೋಸ್ಟ್ ಆಫ್ ದೆಮ್ ಅಂದರೆ ಇವಾಗ ನೀವು ಅಂದರೆ ಇವಾಗ ಡಿಫ್ರೆಂಟ್, ಇವಾಗ ಒಂದು ಸ್ಟ್ಯಾಂಡರ್ಡ್ ಕಾರ್ಡಿಯಕ್ ಡಿಪಾರ್ಟ್ಮೆಂಟ್ ಅಂತ ಇರುತ್ತೆ, ಕಾರ್ಡಿಯಕ್ ಟೀಮ್ ಇರುತ್ತೆ, ಕಾರ್ಡಿಯಾಲಜಿಸ್ಟ್ಸ್ ಇರ್ತಾರೆ. ಸೊ ಹೀಗಾಗಿ ನಿಮಗೆ ಎಕ್ಸ್ಪ್ಲೋರ್ ಮಾಡೋದ್ರಲ್ಲಿ ಮೋಸ್ಟ್ ಆಫ್ ದೆಮ್ ಪ್ರೈವೇಟ್ ಹಾಸ್ಪಿಟಲ್ನ ಪ್ರಿಫರ್ ಮಾಡ್ತಾರೆ. ಸೊ ಇದು ನಿಮಗೆ ಕ್ಲಿಯರ್ ಆಗಿರಬೇಕು ಅನಿಸುತ್ತೆ, ಗೌರ್ಮೆಂಟ್ ಮತ್ತು ಪ್ರೈವೇಟಲ್ಲಿ. ಬಟ್ ಸ್ಯಾಲ್ರಿ ಎಲ್ಲ ಸೇಮ್ ಇರುತ್ತೆ. ಆಮೇಲೆ MSc ಮಾಡೋದ್ರಿಂದ ಸ್ಯಾಲ್ರಿ ಏನಾದರೂ ಡಿಫರ್ ಆಗುತ್ತಾ? ನಾಟ್ ಮಚ್. ಅಂದರೆ ಇವಾಗ ಏನು ಜಾಸ್ತಿ ಏನು ಡಿಫ್ರೆನ್ಸ್ ಆಗೋಲ್ಲ. ಓಕೆನಾ. 1-2 ಸಾವಿರ ಜಾಸ್ತಿ ಕೊಡ್ಬೋದು ಅಷ್ಟೇ. ಬಟ್ ನೀವು ಬೆಸ್ಟ್ ಅಂದರೆ ನೀವು ಟೀಚಿಂಗ್ ಸೈಡ್ ಒಳ್ಳೆ ಯೂನಿವರ್ಸಿಟಿ ಲೆವೆಲಲ್ಲಿ ಈ ಇಂಟರ್ನ್ಯಾಷನಲ್ ಇಂಡಿಯಾ ಲೆವೆಲ್ ಎಕ್ಸಾಮ್ಸ್ ಎಲ್ಲ ಇರುತ್ತಲ್ಲ, UGC ನೆಟ್ ಎಕ್ಸಾಮು, ಈ ಥರ ಎಲ್ಲ ಬರೆದುಕೊಂಡು ನೀವು ಒಳ್ಳೆ ರ್ಯಾಂಕ್ ತೊಗೊಂಡು ಆ ವೇದಲ್ಲಿ ನೀವು ಹೋದರೆ ನಿಮ್ಗೆ ಖಂಡಿತವಾಗ್ಲೂ ನಿಮಗೆ ಒಳ್ಳೆ ಸ್ಯಾಲ್ರಿ ಇರುತ್ತೆ BSc ಕಂಪೇರ್ ಮಾಡಿದ್ರೆ. ಓಕೆನಾ. ಬಟ್ ನೀವು ನಾರ್ಮಲ್ ಕ್ಲಿನಿಕಲ್ ಸೈಡೇ ಇರ್ತೀವಿ ಅಂತಂದರೆ ಏನು ಅಷ್ಟೊಂದೇನು ವೇರಿ ಆಗಲ್ಲ. ಓಕೆನಾ. ಸೊ ಇದು ನಿಮಗೆ ಅಬ್ರಾಡ್ ಆಪರ್ಚುನಿಟೀಸ್ ಮತ್ತು ಲೈಸೆನ್ಸ್ ಬಗ್ಗೆ ಈ ಸ್ಲೈಡ್ನ ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದರಲ್ಲಿ ಡಿಫ್ರೆಂಟ್ ಕಂಟ್ರೀಸು ಮತ್ತು ಡಿಫ್ರೆಂಟ್ ಆ ಕಂಟ್ರಿ ರಿಲೇಟೆಡ್ ಎಕ್ಸಾಮ್ಸ್ ಮತ್ತು ಓಕೆ. ಸೊ ತುಂಬ ಜನ ನನಗೆ ಗೊತ್ತಿರೋ ಅಂಥ ಫ್ರೆಂಡ್ಸು BSc ಆದಮೇಲೆ MSc ಮಾಡೋದಕ್ಕೆ ಅವರು ಅಬ್ರಾಡ್ಗೆ ಹೋಗಿರೋದು ಇದೆ. ಸೊ 2 ಟೈಪ್ಸ್, ಒಂದು ಓದೋಕ್ಕೆ ಹೋಗ್ತಾರೆ, ಇನ್ನೊಂದು ಜಾಬ್ಗೂ ಹೋಗ್ತಾರೆ. ಜಾಬ್ MSc ಮಾಡಿರಲೇಬೇಕು ಆ ಥರ ಏನಿಲ್ಲ. BSc ಮೇಲೆ ಕೂಡ ನೀವು ಎಕ್ಸ್ಪೀರಿಯನ್ಸ್ ಮೇಲೆ ಎಕ್ಸ್ಪೀರಿಯನ್ಸ್ ಇಟ್ಕೊಂಡು ನೀವು ಆಬ್ವಿಯಸ್ಲಿ ಅಬ್ರಾಡ್ಗೆ ಹೋಗೋದು. ಬಟ್ ಬಿಫೋರ್ ದಟ್ ಕೆಲವೊಂದು ಆಯಾ ಕಂಟ್ರಿಗಳಿಗೆ ಅವ್ರದ್ದೇ ಆದಂತಹ ಎಕ್ಸಾಮ್ಸ್ ಇರುತ್ತೆ, ಲೈಸೆನ್ಸ್ ಹೋಲ್ಡರ್ಸ್ ಇರ್ತಾರೆ. ಸೊ ಅದ್ರ ಬಗ್ಗೆ ದಯವಿಟ್ಟು ಸ್ವಲ್ಪ ಸರ್ಚ್ ಮಾಡಿ ಆಮೇಲೆ ನೀವು ಆರಾಮಾಗಿ ಅಪ್ಲೈ ಮಾಡ್ಕೊಬೋದು. ಈಗ ನಾನು ನಿಮ್ಗೆ ತೋರಿಸಿದ್ದು ಜಸ್ಟ್ ಎಕ್ಸಾಂಪಲ್ ಥರ ಯಾವ್ಯಾವ ಕಂಟ್ರೀಸಲ್ಲಿ ಯಾವ್ಯಾವ ಎಕ್ಸಾಮ್ಸ್ ಕಂಡಕ್ಟ್ ಮಾಡ್ತಾರೆ, ಅದ್ರ ಬೇಸ್ ಮೇಲೆ ನಿಮಗೆ ಜಾಬ್ ಸಿಗುತ್ತೆ ಅಂತ. ಸೊ ಇದು ಅಬ್ರಾಡ್ ಆಪರ್ಚುನಿಟೀಸ್ ಆಗಿರುತ್ತೆ. ಅಬ್ರಾಡಲ್ಲಿ ನಿಜವಾಗ್ಲೂ ಅಬ್ರಾಡಲ್ಲಿ ತುಂಬ ಜಾಸ್ತಿ ಇದೆ ಸ್ಯಾಲ್ರಿ. ಕಾರ್ಡಿಯಾಕ್ ಕೇರ್ ಟೆಕ್ನಿಷಿಯನ್ಸ್ಗೆ ಇಂಡಿಯಾ ಕಂಪೇರ್ ಮಾಡಿದ್ರೆ ನಿಜವಾಗ್ಲೂ ತುಂಬ ಹೇಳಬೇಕು. ಅಂದರೆ ಅದು ನಾನು ಅದ್ರ ಬಗ್ಗೆ ಹೇಳೋದಕ್ಕೆ ಹೋಗೋದಿಲ್ಲ. ಸೊ ಬಟ್ ಪ್ಯಾರಾಮೆಡಿಕಲ್ಸ್ಗೆ ಇಂಡಿಯಾದಲ್ಲಿ ಸ್ಯಾಲ್ರಿ
ಕಮ್ಮಿ ಅನ್ನೋದೊಂದೇ ನನಗೆ ಸ್ವಲ್ಪ ಬೇಜಾರು ಆಗಿರೋವಂಥ ವಿಷಯ. ಬಟ್ ಅಬ್ರಾಡಲ್ಲಿ ತುಂಬ ಚೆನ್ನಾಗಿದೆ ಸ್ಯಾಲ್ರಿ ಹೇಳಬೇಕು ಅಂತ. ಇವಾಗ 2026 ತುಂಬ ಕಾನ್ಫರೆನ್ಸಸ್ ಹೆಲ್ಡ್ ಆಗ್ತಿದೆ. ಇವಾಗ ಡೆಲ್ಲಿದಲ್ಲಿ ಅಕ್ಟೋಬರಲ್ಲಿ ಮತ್ತು ಇವಾಗ ಮಾರ್ಚಲ್ಲಿ ತುಂಬ 3 ಡೇಸೋ 4 ಡೇಸೋ ಏನೋ ಕಾನ್ಫರೆನ್ಸಸ್ ಇದೆ. ಮತ್ತು ಈ IAE ಕರ್ನಾಟಕ ಮತ್ತು ಇಂಡಿಯನ್ ಅಕಾಡೆಮಿ ಆಫ್ ಎಕೋ ಕಾರ್ಡಿಯೋಗ್ರಫಿದಲ್ಲಿ ನೀವು ಏನಂತಾರೆ ರಿಜಿಸ್ಟ್ರೇಷನ್ ಮಾಡ್ಕೊಂಡಿರಬೇಕಾಗುತ್ತೆ ಅದಕ್ಕೆ. ಸೊ ಅದಕ್ಕೆ ಆದಂತಹ ಫೀಸ್ ಇರುತ್ತೆ. ಇವಾಗ ನಾನು ಇಂಡಿಯನ್ ಕರ್ನಾಟಕ ಇದರಲ್ಲಿ ಅವ್ರಿಗೆ ನಾನು ರಿಜಿಸ್ಟರ್ ಆಗಿದ್ದೀನಿ. ಸೊ ಆ್ಯಸ್ ಎ ಎಕೋ ಟೆಕ್ನಿಷಿಯನ್ ನಾನು ಪೇ ಮಾಡಿರೋ ಅಂಥದ್ದು ₹500. ಸೊ ಆ ನಿಮಗೆ ಇಮೇಲ್ ಬರ್ತಾ ಇರುತ್ತೆ ಯಾವಾಗ ಎಲ್ಲಿ ಕಾನ್ಫರೆನ್ಸಸ್ ಇರುತ್ತೆ ಅಂತ. ಮತ್ತು ನಿಮಗೆ ಹಾಸ್ಪಿಟಲಲ್ಲಿ ಕೂಡ ಇನ್ಫಾರ್ಮ್ ಮಾಡ್ತಾರೆ. ಸೊ ನೀವು ಟೀಮಾಗಿ ನೀವು ಆ ಕಾನ್ಫರೆನ್ಸಸ್ನ ಅಟೆಂಡ್ ಮಾಡ್ಬೋದು, ಹೊಸ ಹೊಸ ವಿಷಯಗಳನ್ನ ಕಲಿಬೋದು, ನಮ್ಮ ಫೀಲ್ಡಲ್ಲಿ ಏನು ಹೊಸದಾಗಿ ಆಗ್ತಿದೆ ಅಂತ ತಿಳ್ಕೊಬೋದು, ಸರ್ಟಿಫಿಕೇಟ್ಸ್ನ ಪಡ್ಕೊಬೋದು. ಸೊ ಈ ಥರ ಒಂದು ನೀವು ನಿಮ್ಮ ಒಂದು ಏನಂತಾರೆ ರೆಸ್ಯೂಮೆ ಆಗಲಿ ಮುಂದೆ ಫ್ಯೂಚರ್ಗೆ ನೀವು ಬಿಲ್ಡ್ ಮಾಡ್ಕೊಂಡು ಹೋಗ್ತಾ ಇದ್ದರೆ ಸೊ ಯು ಕ್ಯಾನ್ ಅಂದರೆ ನಾನು ಹೇಳ್ತಾ ಇರೋದು ಈ ಫೀಲ್ಡಲ್ಲಿ ಪ್ರತಿದಿನ ಏನೋ ಒಂದು ಕಲಿಯೋದಿದ್ದೇ ಇರುತ್ತೆ. ಯಾವುದೋ ಒಂದು ಕೇಸ್ ನೋಡಿದ್ರಿ ಅದರಿಂದ ಕಲಿಯೋದಿರುತ್ತೆ. ನೀವು ಯಾವತ್ತೂ ನೋಡಿದಿರೋ ಅಂತಹ ಕೇಸಸ್ ಒಂದೊಂದು ಸರಿ ಬಂದುಬಿಡುತ್ತೆ. ಸೊ ಅದು ನಿಮಗೆ ಒಂಥರ ಹೊಸದಾಗಿ ಫೀಲ್ ಆಗಿರ್ಬೋದು, ಅಥವಾ ಒಂಥರ ಪೇಷಂಟ್ಗೆ ಅದು ವೆರಿ ಹಾರ್ಡ್ ಡೇ, ಬಟ್ ನಿಮ್ಗೊಂಥರ ಅದು ಕಲಿಯೋ ದಿನ, ಹೊಸದಾಗಿ ಏನಾದರೂ ಕಲಿತ್ನಲ್ಲ ಅನ್ನೋ ಖುಷಿ ದಿನ ಸ್ವಲ್ಪ ಅಲ್ಲ ಅಷ್ಟೇ. ಅದು ನಮ್ಮ ಹೆಲ್ತ್ ಕೇರ್ ಡಿಪಾರ್ಟ್ಮೆಂಟ್ ಅಂದ್ರೇ ಹಾಗೆ, ಅವ್ರಿಗೆ ಕಷ್ಟ ನಮಗೆ ಖುಷಿ, ಇಟ್ಸ್ ಓಕೆ. ಸೊ ಇದಾಗಿರುತ್ತೆ. ಸೊ ತುಂಬ ಯು ಕ್ಯಾನ್ ಸಿ ಅಲ್ವಾ, ಹಾರ್ಟ್ ಡಿಸೀಸ್ ತುಂಬ ರೈಸ್ ಆಗ್ತಿದೆ. ಮತ್ತು ಸೊ ಆಮೇಲೆ AI ಅಂತಕ್ಕಂಥದ್ದು ತುಂಬ ಬರ್ತದೆ ಇವಾಗ. ಸೊ ಅದನ್ನು ಯೂಸ್ ಮಾಡಿಕೊಂಡು ಕೂಡ ನಮ್ಮ ಫೀಲ್ಡಲ್ಲಿ ಇಂಪ್ರೂವ್ಮೆಂಟ್ಸ್ ಆಗ್ತಾಯಿದೆ. ಇವಾಗ AI ಬಂದರೂ ಇವಾಗ ಅದು ಎಕೋದಲ್ಲಿ ಅದೇನಿದೆ ಅಂತ ಹೇಳ್ಬೋದು, ಬಟ್ ಅದು ಇಮೇಜ್ ತೊಗೊಳೋದಕ್ಕೆ ನಾವೇ ಬೇಕಲ್ಲ, ಎಕೋ ಟೆಕ್ನಿಷಿಯನ್ಸ್ ಬೇಕಲ್ಲ. ಒಬ್ರೊಬ್ರಿಗೆ ಒಂದೊಂದು ಆ್ಯಂಗಲ್ಸಲ್ಲಿರುತ್ತೆ. ಇವಾಗ COPD ಪೇಷಂಟ್ಸ್ಗೆ ಒಂಥರ ಅದು ವ್ಯೂವೇ ಸಿಗಲ್ಲ. ಅದೆಲ್ಲ ಮಾಡೋದಕ್ಕಾಗಲ್ಲ ಅಲ್ಲ. ನೀವು ಎಕ್ಸ್ಪೀರಿಯೆನ್ಸ್ ಬೇಕು, ಎಕೋ ವ್ಯೂಸ್ ತೆಗಿಯೋಕ್ಕೆ, ಗುಡ್ ಎಕೋ ವ್ಯೂಸ್ ತೆಗಿಯೋಕ್ಕೆ ಎಕ್ಸ್ಪೀರಿಯೆನ್ಸ್ ಬೇಕು. ಅಂದರೆ ಮೇ ಬಿ ಅದು ಕಂಡುಹಿಡಿಬೋದು ಅಷ್ಟೇ, ಅದರಲ್ಲಿ ಏನಿದೆ ಅಂದ್ಬಿಟ್ಟು ಅಲ್ವಾ. ಸೊ ಐ ಥಿಂಕ್ ಒಳ್ಳೆ ಫ್ಯೂಚರ್ ಇದೆ. ಸೊ ಫೈನಲ್ Q&A ಸೆಷನ್ನು. ಸೊ ಇದು ಆಲ್ಮೋಸ್ಟ್ ಎಲ್ಲ ಟಾಪಿಕ್ಸ್ನ ನಾನು ಕವರ್ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಆಮೇಲೆ ನಾನು ಮುಂಚೆ ಒಂದು ವೀಡಿಯೋ ಮಾಡಿದೆ, ಎಷ್ಟು ಕ್ವಶನ್ಸ್ನ ಕೇಳಿದರು ಅದು ಇದು ಅಂತ. ಆಮೇಲೆ ಬೆಂಗಳೂರಲ್ಲೇ ತುಂಬ ಒಳ್ಳೆ ಕಾಲೇಜಸ್ ಇದೆ ಗೈಸ್, ನೀವು ಅದನ್ನು ಸ್ವಲ್ಪ ನೋಡ್ಕೊಂಡು ನೀವು ಒಳ್ಳೆ ಕಾಲೇಜ್ನ ಸೆಲೆಕ್ಟ್ ಮಾಡ್ಕೊಂಡು ಹಾಸ್ಪಿಟಲಲ್ಲಿ ಇರೋ ಅಂಥ ಕಾಲೇಜ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ರಾಜೀವ್ ಗಾಂಧಿ ಅಂಡರಲ್ಲಿ ಬರೋ ಅಂಥ ಕಾಲೇಜಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಅದರಿಂದ ಕೆಲವು ಫ್ಯೂಚರಲ್ಲಿ ಬೆನಿಫಿಟ್ಸ್ ಇದೆ ಅಂತ. ಇವಾಗ ನೀವು ಅಬ್ರಾಡಲ್ಲಿ ಅಪ್ಲೈ ಮಾಡ್ತಿದ್ದೀರ ಅಂತ, ನೀನು ಯಾವ ಕಾಲೇಜಲ್ಲಿ ಓದಿದ್ಯಾ ಅಂತಂದರೆ ಮೇ ಬಿ ಅದಕ್ಕೊಂದು ಸ್ಟ್ಯಾಂಡರ್ಡ್ ಇದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಆಗ ನನಗೆ ತುಂಬ ಡೌಟ್ಸ್ನ ಅಂದರೆ ಅದು ಕಾಮನ್ ಡೌಟ್ಸ್. ಸೊ ಫಸ್ಟ್ ಕ್ವಶನ್, ಸೆಥಸ್ಕೋಪ್ ಯೂಸ್ ಮಾಡ್ತೀರಾ ನಮ್ಮ ಕೋರ್ಸಲ್ಲಿ? ಓಕೆ, ಟು ಬಿ ಫ್ರ್ಯಾಂಕ್ ಇಲ್ಲ. ಬಟ್ ಈ TMT ಮಾಡಬೇಕಾದ್ರೆ BP ಏನಾದರೂ ಚೆಕ್ ಮಾಡಬೇಕಾದ್ರೆ ಯೂಸ್ ಮಾಡ್ತಾರೆ. ಸೊ ಮ್ಯಾನ್ಯುಯಲ್ ಅಲ್ದಿರ, ಅದೇ ಏನದು ಮಿಷಿನ್ ಅಲ್ದಿರ ಮ್ಯಾನ್ಯುಯಲಾಗಿ ನಾವು ಚೆಕ್ ಮಾಡಬೇಕು ಅಂತಂದರೆ TMT ಮಾಡಬೇಕಾದ್ರೆ. ಸೊ ಅದು ಬಿಟ್ಟರೆ ಮೋಸ್ಟ್ ಪ್ರಾಬಬ್ಲಿ ನೋ, ಐ ವಿಲ್ ಸೇ ನೋ. ಸೊ ಡಾಕ್ಟರ್ ಬರುತ್ತಾ ನಮ್ಮ ಹೆಸರು ಪಕ್ಕ ಕಾರ್ಡಿಯಾಕ್ ಟೆಕ್ನಾಲಜಿ ಆದಮೇಲೆ? ಇಲ್ಲಪ್ಪ, ನಿಮ್ಮ ಹೆಸರು ಅಷ್ಟೇ ಇರುತ್ತೆ, ಡಾಕ್ಟ್ರು ಬರೋದಿಲ್ಲ. ಸೊ ಅದಕ್ಕೆ ನೀವು PhD ಮಾಡಬೇಕಾಗುತ್ತೆ ಡಾಕ್ಟ್ರು ಬರಬೇಕು ಅಂತಂದರೆ. ನಮ್ಮ ಕೋರ್ಸಲ್ಲಿ ನೀವು BSc ಮತ್ತು MSc ಮಾಡಾದಮೇಲೆ ಡಾಕ್ಟ್ರು ಬರೋದಿಲ್ಲ. ಆಮೇಲೆ ಎಷ್ಟೊಂದು ಜನ ಕೇಳಿದ್ರು, MSc ಮಾಡಿದ ತಕ್ಷಣ ನಾನು ಕಾರ್ಡಿಯಾಲಜಿಸ್ಟ್ ಆಗ್ಬಿಡ್ತೀನಾ, ಸರ್ಜರಿಸ್ಟ್ ಮಾಡಿಬಿಡ್ತೀನಾ? ಅದಕ್ಕೆ MBBS ಮಾಡಿ ಕಾರ್ಡಿಯಾಕ್ ಸ್ಪೆಷಲೈಸ್ ಮಾಡಿ MD ಮಾಡಿ ಅದಕ್ಕೆ ಬಂದಿರ್ತಾರೆ. ನೀವು MSc ಮಾಡಿದ ತಕ್ಷಣ ಕಾರ್ಡಿಯಾಲಜಿಸ್ಟ್ ಆಗಲ್ಲ, ಸರ್ಜರೀಸ್ ಮಾಡಲ್ಲ, ನಿಮ್ಮ ಕೈಲಿ ಕೊಡಲ್ಲ. ಓಕೆ. ಮತ್ತು ಶಿಫ್ಟ್ಸ್ನ ಜಾಬಲ್ಲಿ ಶಿಫ್ಟ್ಸ್ನ ಕೇಳಿದ್ರು. ಆಫ್ಕೋರ್ಸ್ ಡೇ ಶಿಫ್ಟ್ಸ್, ನೈಟ್ ಶಿಫ್ಟ್ಸ್ ಎಲ್ಲ ಇರುತ್ತೆ. ಸಂಡೇಸು ವರ್ಕ್ ಮಾಡಬೇಕು, ರೊಟೇಷ್ನಲ್ ಶಿಫ್ಟ್ಸ್ ಇರುತ್ತೆ. ಆಮೇಲೆ ವೀಕೆಂಡ್ ಪಾರ್ಟಿ ಮಾಡ್ಕೊಂಡಿರೋಣ ಅಲ್ಲ, ಯು ಹ್ಯಾವ್ ಟು ವರ್ಕ್ ಇನ್ ವೀಕೆಂಡ್ ಆಲ್ಸೋ. ಇವಾಗ ನಾಲ್ಕು ಸಂಡೇ ಇದೆ ಅಂತಂದರೆ, 4 ಜನ ಇದ್ದಾರೆ ಅಂತಂದರೆ ಒಬ್ರೊಬ್ರು ಒಂದೊಂದು ಸಂಡೇ ತೊಗೊಂಡು ವರ್ಕ್ ಮಾಡಬೇಕಾಗತ್ತೆ. ದೊಡ್ಡ ಹಾಸ್ಪಿಟಲ್ ಇಟ್ ಈಸ್ 24/7 ಎಕೋ ಡಿಪಾರ್ಟ್ಮೆಂಟ್, ಅಂಡರ್ಸ್ಟುಡ್. ಆಮೇಲೆ
ವರ್ಕ್ ಫ್ರಮ್ ಹೋಮ್ ಜಾಬ್ ಅಂತ ಕೇಳಿದರೆ, ಈ ವರ್ಕ್ ಫ್ರಮ್ ಹೋಮ್ ಅನ್ನೋ ಕಾನ್ಸೆಪ್ಟನ್ನ ಬಿಟ್ಬಿಡಿ. ನೀವು ಯು ಆರ್ ಡೀಲಿಂಗ್ ವಿತ್ ಪೇಷಂಟ್ಸ್, ಯು ಆರ್ ಡೀಲಿಂಗ್ ವಿತ್ ಲೈಫ್ಸ್, ಯು ಆರ್ ನಾಟ್ ಡೀಲಿಂಗ್ ವಿತ್ ಮಷೀನ್ಸ್. ಅದು ವರ್ಕ್ ಫ್ರಮ್ ಹೋಮ್ ಜಾಬ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ಓಕೆ. ಆಮೇಲೆ ಮತ್ತು ಎಷ್ಟೊಂದು ಜನ ಇದು ಏನದು BSc ನರ್ಸಿಂಗ್ ವರ್ಸಸ್ BSc ಕಾರ್ಡಿಯಕ್ ಟೆಕ್ನಾಲಜಿ ಹೇಳಿ, BSc ಆಪ್ಟೋಮೆಟ್ರಿ ಮತ್ತು BSc ಇವು ಅದು ಕಂಪೇರ್ ಮಾಡೋದಕ್ಕಾಗೋದೇ. ಓಕೆ, ನಿಮ್ಗೇನು ಇಂಟ್ರೆಸ್ಟ್ ಇದೆ ಅದನ್ನು ತೊಗೊಬೇಕು. ಓಕೆನಾ. ನಾನಿವಾಗ ಇನ್ ಡೀಟೇಲಾಗಿ ನೀವು BSc ಕಾರ್ಡಿಯಕ್ ಟೆಕ್ನಾಲಜಿ ಬಗ್ಗೆ ಹೇಳಿದ್ದೀನಲ್ಲ, ಅದೇ ರೀತಿ BSc ಆಪ್ಟೋಮೆಟ್ರಿ, BSc ರೆಸ್ಪಿರೇಟ್ರಿ ಟೆಕ್ನಿಷಿಯನ್, ಈ ಥರ ಅದ್ರ ಬಗ್ಗೆನೂ ರಿಸರ್ಚ್ ಮಾಡಿ, ಅದ್ರ ಬಗ್ಗೆನೂ ಲೈಕ್ ಹುಡುಕ್ರಿ, ಸಿಗುತ್ತೆ ಇನ್ಫಾರ್ಮೇಷನ್. ಸಿಕ್ಕಾಗ ಕಂಪೇರ್ ಮಾಡಿ ನಿಮ್ಗೆ ಯಾವ್ದು ಬೆಸ್ಟ್ ಅನಿಸುತ್ತೋ ಅದನ್ನು ತೊಗೊಳ್ಳಿ. ಓಕೆನಾ. ನಾನು ಆ ರೀತಿ ಆ ಕೋರ್ಸ್ ಚಿಕ್ಕದು, ಇದು ದೊಡ್ಡದು, ಆಮೇಲೆ ಅಂದರೆ ಅದು ಗ್ರೇಟು, ಈ ಥರ ನಾನು ಹೇಳೋದಕ್ಕಾಗೋದಿಲ್ಲ. ಯು ಹ್ಯಾವ್ ಟು ಕಂಪೇರ್ ಮಾಡಿಕೊಂಡು ಡಿಸೈಡ್ ಮಾಡಬೇಕಾಗತ್ತೆ. ಚೂಸ್ ವೈಸ್ಲಿ ಅಷ್ಟೇ. ಆಮೇಲೆ ವೈಟ್ ಕೋಟ್ ಹಾಕ್ತೀರಾ, ವಿ ಆರ್ ನಾಟ್ ಡಾಕ್ಟರ್ಸ್. ಓಕೆನಾ. ಬಟ್ ವೈಟ್ ಕೋಟ್ ನಾನು ಇಂಟರ್ನ್ಶಿಪ್ ಮಾಡಬೇಕಾದ್ರೆ ಹಾಕಿದ್ದೆ ವೈಟ್ ಕೋಟ್ನ. ಕಾಲೇಜ್ ಕಡೆಯಿಂದ ಕೊಡ್ತಾರೆ ವೈಟ್ ಕೋಟ್ನ. ಓಕೆನಾ. ಒಂದು ಕಾಲೇಜ್ ಕಡೆಯಿಂದ ಕೊಡ್ತಾರೆ, ಅವ್ರದ್ದು ಕಾಲೇಜ್ ಹೆಸರಲ್ಲಿರುತ್ತೆ, ಅದನ್ನು ಹಾಕ್ತೀವಿ. ಅದು ಬಿಟ್ಟರೆ ಕ್ಯಾಥ್ಲ್ಯಾಬ್ದು ಸ್ಕ್ರಬ್ಸ್ ಇರುತ್ತೆ, ಅದನ್ನು ಹಾಕ್ತೀರಾ. ಆಮೇಲೆ ಜಾಬ್ ಟೈಮಲ್ಲಿ ನಿಮಗೆ ಹಾಸ್ಪಿಟಲ್ಸ್ ಪ್ರೊವೈಡ್ ಮಾಡುತ್ತೆ. ಒಂದೊಂದು ಹಾಸ್ಪಿಟಲ್ ಒಂದೊಂದು ರೀತಿ ಇರುತ್ತೆ. ಪ್ಯಾಂಟು ಶರ್ಟ್ ಇರುತ್ತೆ, ಸ್ಕ್ರಬ್ಸ್ ಇರುತ್ತೆ. ಸೊ ಈ ಥರ ಡಿಫ್ರೆಂಟ್ ಹಾಸ್ಪಿಟಲ್ ಡಿಫ್ರೆಂಟ್ ವೈಟ್ ಕೋಟು ಹಾಕ್ತೀರಾ. ವೈಟ್ ಕೋಟ್ ಇರೋ ಅಂಥ ಹಾಸ್ಪಿಟಲ್ ವೈಟ್ ಕೋಟ್ ಹಾಕ್ತೀರಾ, ಸ್ಕ್ರಬ್ಸ್ ಇರೋ ಅಂಥ ಹಾಸ್ಪಿಟಲ್. ಸೊ ಮೈ ಆನ್ಸರ್ ಈಸ್ ಎಸ್, ಹಾಕ್ತೀರಾ. ಆಮೇಲೆ ಅಷ್ಟೇ. ಸೊ ಕಾಮನ್ ಆಗಿದೆ ಕ್ವಶನ್ಸೇ ಬಂದಿದ್ದು, ಅದಕ್ಕೆಲ್ಲ ಆನ್ಸರ್ ಮಾಡಿದ್ದೀನಿ. ಸೊ ಇದಾಗಿತ್ತು. ತುಂಬ ಅಂದ್ಕೊಂಡು ಲೈಕ್ ಯೋಚನೆ ಮಾಡಿ ಟೈಮ್ನ ಸ್ಪೆಂಡ್ ಮಾಡಿರೋ ಅಂತಹ ವೀಡಿಯೋ. ನಿಮಗೆ ಇದಕ್ಕೂ ಮೀರಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನ್ ಹಾಕಿ. ಆ್ಯಂಡ್ ಒನ್ ಮೋರ್ ಥಿಂಗ್, ದಯವಿಟ್ಟು ಆ ಕೋರ್ಸ್ಗಳ ಬಗ್ಗೆ ಅಂದರೆ ಏನಂತಾರೆ ಕಂಪ್ಯಾರಿಷನ್ ಎಲ್ಲ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹಾಕ್ಬಿಡಿ, ನಾನು ಅದಕ್ಕೆ ಆನ್ಸರ್ ಮಾಡೋದಿಲ್ಲ. ಅದು ಬಿಟ್ಟರೆ ಗುಡ್ ಟು ಗೋ. ಆ್ಯಂಡ್ ಅದು ಬಿಟ್ಟು ನಿಮಗೆ ಏನಾದರೂ ಕ್ವಶನ್ಸ್ ಡೌಟ್ಸ್ ಇದ್ದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಡೆಫಿನೆಟ್ಲಿ ಈ ಸರಿ ಯೂಟ್ಯೂಬ್ ಚಾನಲ್ನ ನಾನು ಇಂಪ್ರೂವ್ ಮಾಡ್ತಾಯಿದ್ದೀನಿ. ಯಾವುದೇ ರೀತಿ ನಾನು ಎಸ್ಕೇಪಿಸಮ್ ಅನ್ನೋದು ನಾನು ಕಲಿಯಲ್ಲ. ಕಂಟಿನ್ಯೂಷನ್, ಕನ್ಸಿಸ್ಟೆನ್ಸಿ ಇಸ್ ವೆರಿ ಇಂಪಾರ್ಟೆಂಟ್. ಅದಕ್ಕೆ ನಾನು ಈ ವಿಡಿಯೋನ ಹಾಕ್ತಿರೋದು. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಾನು ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ, ಇನ್ಫಾರ್ಮೇಟಿವ್ ವೀಡಿಯೋದಲ್ಲಿ ನಾನು ನಿಮಗೆ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ, ಬಾಯ್ ಬಾಯ್, ಟೇಕ್ ಕೇರ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್.